ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗೋಪಿಕೃಷ್ಣ. ಬಿ ಎಡ್‌ನ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಿಮ್ಮ ಲಾಗಿನ್ ಪೇಜ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಲಾಗಿನ್ ಆದಮೇಲೆ ಇಂಟರ್ಫೇಸ್ ಈ ರೀತಿ ಬರುತ್ತೆ. ನೀವು ಮೊದಲು ಮಾಡ್ಕೊಂಡಿರೋ ಕಾಲೇಜ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಡಿಲೆಕ್ಟ್ ಆಲ್ ಅಂತಿದೆ ನೋಡಿ, ಡಿಲೆಕ್ಟ್ ಆಲ್ ಅಂತ ಕೊಟ್ಬಿಡಿ. ಡಿಲೆಕ್ಟ್ ಆಲ್ ಅಂತ ಕೊಟ್ಟಮೇಲೆ ಇಲ್ಲೆಲ್ಲ ಕಾಲೇಜೆಲ್ಲ ಹೋಗ್ಬಿಡುತ್ತೆ. ನಾನು ಹಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಿಮಗೋಸ್ಕರ ಇನ್ನೊಂದು ಸಲ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 13ನೇ ಕಲ್ಲಿ ಸೆಲೆಕ್ಟ್ ಅಂತ ಬರುತ್ತೆ ನೋಡಿ, ಅಲ್ಲಿ ಬಾಗಲಕೋಟೆ ಅಂತ ಕ್ಲಿಕ್ ಮಾಡಿ. ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಗೌರ್ಮೆಂಟು, ಏಡೆಡು, ಅನ್ಏಡೆಡ್ ಅಂತ ಬರುತ್ತೆ. ನಿಮಗೆ ಗೌರ್ಮೆಂಟ್ ಕಾಲೇಜ್ ಬೇಕಾ, ಅನ್ಏಡೆಡ್ ಬೇಕೋ, ಏಡೆಡ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಸೆಲೆಕ್ಟ್ ಆಪ್ಷನ್ ಅದು ಬರುತ್ತೆ, ಕಾಲೇಜ್ ಸೆಲೆಕ್ಷನು. ಅಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಪ್ರೊಸೆಸ್ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ವೆಯ್ಟ್ ಮಾಡಿ ಬರುತ್ತೆ. ಈ ರೀತಿ ಬರುತ್ತೆ, ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ. ಓಕೆ ಕೊಡ್ರಿ. ಓಕೆ ಕೊಟ್ಟಾದಮೇಲೆ ಮತ್ತೆ ನಿಮ್ಮ ಕನ್ಫರ್ಮೇಷನ್ಗೆ ಮೇಲೆ ಹೋಗಿ ಲಾಗೌಟ್ ಆಗಿರಿ. ವೆಯ್ಟ್ ಮಾಡಿ. ಲಾಗೌಟ್ ಆದಮೇಲೆ ಮತ್ತೆ ಲಾಗಿನ್ ಆಗಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ನಿಮಗೆ ಕಾಲೇಜ್ ಸೆಲೆಕ್ಷನ್ ಆಗಿದೆಯೋ ಇಲ್ಲೋ ಅಂತಂದು ಹೇಳಿ. ಮತ್ತೆ ಇನ್ನೊಂದು ಸಲ ಲಾಗಿನ್ ಆಗಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ನೋಡಿರಿ ಬಾಗಲಕೋಟೆ ಕಾಲೇಜು. ಈ ರೀತಿ ನಿಮಗೆ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಬೇರೆ ಬೇರೆ ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಪಕ್ಕ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.